ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 1, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋ ಮೊದಲು ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ 4th ಜುಲೈಲಿ ಸ್ಟಾರ್ಟ್ ಆಗ್ತಿದೆ ಈ ಪ್ರೋಗ್ರಾಮು. ಅಕ್ಟೋಬರ್ 10th ಏನು ಎಕ್ಸಾಮ್ ಇದೆಯಲ್ಲ ಪ್ರಿಲಿಮ್ಸ್ಗೆ, ಇದಕ್ಕೆ ಅನುಕೂಲವಾಗೋ ಥರ ಈ ಒಂದು ಶೆಡ್ಯೂಲನ್ನು ಡಿಸೈನ್ ಮಾಡಲಾಗಿದೆ. ನೀವು ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಸ್ಗಳಿಗೆ ಕಾಲ್ ಮಾಡಿದರೆ ಇನ್ನೂ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮೋಡಲ್ಲೂ ಅವೈಲೇಬಲ್ ಇದೆ. ಈ ಒಂದು ಟೆಸ್ಟ್ ಸೀರೀಸ್ನ ಇಂಪಾರ್ಟೆಂಟ್ ಯೂನಿಕ್ ಫೀಚರ್ ಹೇಳ್ಬೋದಂದರೆ, ನೀವು ಎಕ್ಸಾಂಪಲ್ ಯಾವುದೇ ಒಂದು ಟೆಸ್ಟ್ ಸೀರೀಸ್ ತೊಗೊಂಡ್ರೆ ಎವ್ರಿ ವೀಕೆಂಡಲ್ಲಿ ಸಂಡೇ ಏನು ಮಾಡ್ತೀರಾ, ಟೆಸ್ಟ್ ಬರೀತೀರಾ. ಒಂದು ಸಬ್ಜೆಕ್ಟನ್ನು ಕನ್ಸಿಡರ್ ಮಾಡಿದಾಗ ನಿಮಗೆ ಇಲ್ಲಿ ಏನು ಮಾಡ್ತಾರೆ, ನೀವು ಒಂದು ಫುಲ್ ಮ್ಯಾಕ್ರೋ ಟೆಸ್ಟನ್ನು ಬರೆಯೋಕ್ಕಿಂತ ಮುಂಚೆ ಎವ್ರಿ ಡೇ ನಿಮಗೆ ಮೈಕ್ರೋ ಟೆಸ್ಟ್ ಥರ 30 ಕ್ವಶನ್ಸ್ನ ಕೊಡಲಾಗುತ್ತೆ. ಸೊ ಸಬ್ಜೆಕ್ಟಲ್ಲಿರುವಂತಹ ಸಿಲೆಬಸ್ನ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಮೈಕ್ರೋ ಶೆಡ್ಯೂಲ್ ಲೆವೆಲಲ್ಲಿ ನಿಮಗೆ ಸ್ಪ್ಲಿಟ್ ಮಾಡ್ತಾರೆ. ಸೊ ಇದರಿಂದ ನೀವು ಏನು ಮಾಡ್ಬೋದು, ಡೈಲಿ ಎಷ್ಟೊಂದು ರಿಕ್ವೈರ್ಡ್ ಇರುತ್ತಲ್ಲ ಆ ಸಬ್ಜೆಕ್ಟ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಪ್ಲಸ್ ಆ ಒಂದು ಕ್ವಶನ್ಸ್ಗಳನ್ನ, ಈ 30 ಕ್ವಶನ್ಸ್ ಏನು ಡೈಲಿ ಕೊಡ್ತಾರಲ್ಲ, ಈ ಒಂದು ಕ್ವಶನನ್ನು ನೀವು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ಬೋದು ಅನ್ನೋದು ಸಹ ಆನ್ಲೈನಲ್ಲಿ ನಿಮಗೆ ಎವ್ರಿ ಡೇ ಝೂಮ್ ಸೆಷನ್ ಇರುತ್ತೆ. ಸೊ ಈ ಒಂದು ಡೈಲಿ ಟೆಸ್ಟ್ ಪ್ರಾಕ್ಟೀಸಿಂದ ನಿಮಗೆ ವೀಕೆಂಡಲ್ಲಿ ಏನು ಬರೀತಿರಲ್ಲ, ಈ ಒಂದು ಮ್ಯಾಕ್ರೋ ಟೆಸ್ಟನ್ನು ಸರಿಯಾಗಿ ಪರ್ಫಾರ್ಮೆನ್ಸ್ನ ಮಾಡ್ಬೋದು. ಇದರಿಂದ ನಿಮಗೆ ಈಸಿಯಾಗಿ ಪ್ರಿಲಿಮ್ಸ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲು ಬೇಕಾದಂಥ ಕಾನ್ಫಿಡೆನ್ಸ್ ಬರೋ ರೀತಿಯೇ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಡೀಟೇಲ್ಸ್ಗಾಗಿ ನೀವು ಡೈರೆಕ್ಟಾಗಿ ಇನ್ಸ್ಟಿಟ್ಯೂಷನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಇವತ್ತಿನ ನಮ್ಮ ಮೊದಲನೇ ಆರ್ಟಿಕಲ್, ಡ್ರೋನ್ಸ್ ಫ್ಲೈಯಿಂಗ್ ಟಾಯ್ಸ್ ಬ್ಯಾಂಡ್ ಇನ್ ಜಮ್ಮು ಕಾಶ್ಮೀರ್ ಡಿಸ್ಟಿಕ್ ಆಫ್ಟರ್ ಅಟ್ಯಾಕ್ಸ್. ಈ ಆರ್ಟಿಕಲನ್ನು ನಾವು ಜನರಲ್ ಸ್ಟಡೀಸ್ ಟು ಗವರ್ನೆನ್ಸಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದ್ದು, ಕೊನೆಯ ಒಂದು ಡಿಸ್ಕಷನಲ್ಲಿ ಕೆಲವು ಜನ ಸ್ಟೂಡೆಂಟ್ಸು ಪೇಜ್ ನಂಬರು ಸಹ ಮೆನ್ಷನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಪೇಜ್ ನಂಬರ್ನ ಪ್ರತಿಯೊಂದು ಆರ್ಟಿಕಲ್ ಏನಿದೆಯಲ್ಲ ಅದರ ಕೆಳಗಡೆ ಪೇಜ್ ನಂಬರನ್ನು ಮೆನ್ಷನ್ ಮಾಡಿದ್ದು. ನಾವು ಎಲ್ಲನೂ ಬೆಂಗಳೂರು ಎಡಿಷನಿಂದನೇ ತೊಗೊಂಡಿರೋದು. ಸೊ ಬೆಂಗಳೂರು ಎಡಿಷನಲ್ಲಿ ನೀವು ರೆಫರ್ ಮಾಡ್ಬೋದು. ಇನ್ನು ಆರ್ಟಿಕಲ್ನ ವಿಷಯವಾಗಿ ನೋಡೋದಾದರೆ, ರೀಸೆಂಟಾಗಿ JAS ಅಂದರೆ ಜಮ್ಮು ಏರ್ಫೋರ್ಸ್ ಸ್ಟೇಷನ್, ಇಲ್ಲಿ ಡ್ರೋನ್ಗಳು ತುಂಬಾ ಅಟ್ಯಾಕ್ ಆಗಿದೆ. ಸೊ ಈ ಒಂದು ಆಧಾರದ ಮೇಲೆ ರಜೌರಿ ಅನ್ನುವಂಥ ಡಿಸ್ಟಿಕ್ಕು, ಇದು ಸಹ ಜಮ್ಮು ಕಾಶ್ಮೀರ್ಗೆ ಬಿಲಾಂಗ್ ಆಗೋಂಥ ಡಿಸ್ಟಿಕ್ಕು, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಕ್ಷನ್ 144 ಆಫ್ CRPCನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇದಕ್ಕೆ ಕಾರಣ ಏನಂತಂದರೆ, ಈ ಒಂದು ಡ್ರೋನ್ ಅಟ್ಯಾಕ್ ಏನಾಗಿದೆಯಲ್ಲ ಇದರಿಂದ. ಈ CRPC ಸೆಕ್ಷನ್ 144ಅನ್ನು ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ಕೆಲವು ಥಿಂಗ್ಸ್ಗಳನ್ನು ಬ್ಯಾನ್ ಮಾಡಿದ್ದಾರೆ. ಅಂದರೆ ಡ್ರೋನ್ಗೆ ಸಂಬಂಧಪಟ್ಟಂತೆ ಡ್ರೋನನ್ನು ಸ್ಟೋರೇಜ್ ಮಾಡೋದಾಗಲಿ, ಸೇಲ್ ಮಾಡೋದಾಗಲಿ, ಅಥವಾ ಡ್ರೋನನ್ನು ಹೊಂದಿದ್ರೆ ಅವ್ರು ಏನು ಮಾಡಬೇಕು ಅಂದರೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ಅವ್ರು ಯಾವ ರೀತಿಯಾದಂಥ ಸಬ್ಮಿಷನ್ ಮಾಡಲಿಲ್ಲ, ಅವ್ರ ಹತ್ರನ ಇಟ್ಕೊಂಡ್ರೆ ಅದನ್ನು ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೆ ಯಾರೂ ಯೂಸ್ ಮಾಡೋ ಹಾಗಿಲ್ಲ, ಈ ಡ್ರೋನ್ ಆಗಲಿ ಅಥವಾ ಯಾವುದೇ ಸ್ಮಾಲ್ ಫ್ಲೈಯಿಂಗ್ ಆಬ್ಜೆಕ್ಟಿವ್ ಆಗಲಿ ಇದನ್ನು ಯೂಸ್ ಮಾಡೋ ಹಾಗಿಲ್ಲ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡೋ ಹಾಗಿಲ್ಲ ಅಂತಲೂ ಸಹ ಇಲ್ಲಿ ಸ್ಟ್ರಿಕ್ಟಾಗಿ ಹೇಳಲಾಗಿದ್ದು. ಒಂದು ವೇಳೆ ಯಾವುದಾದ್ರೂ ಗೌರ್ಮೆಂಟ್ ಏಜೆನ್ಸೀಸ್ ಸಮ್ ಸೆಕ್ಯೂರಿಟಿ ಕನ್ಸರ್ನ್ಗೆ ಅಥವಾ ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಏನಾದರೂ ಯೂಸ್ ಮಾಡ್ತೀನಿ ಅಂತಂದಾಗ ಇವರು ಲೋಕಲ್ ಏಜೆನ್ಸೀಸ್ ಏನಿರುತ್ತಲ್ಲ, ಲೋಕಲ್ ಗೌರ್ಮೆಂಟ್ನ ಪರ್ಮಿಷನ್ ತೊಗೊಂಡು ಮಾತ್ರ ಸೊ ಗೌರ್ಮೆಂಟ್ ಏಜೆನ್ಸಿಯವರು ಯೂಸ್ ಮಾಡ್ಬೋದು ಅನ್ನೋದು ಒಂದು ಕನ್ಸರ್ನ್. ಸೊ ನಮಗೆ ಸೆಕ್ಷನ್ 144 ಆಫ್ CRPC ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಗೊತ್ತಿರಬೇಕಾಗುತ್ತೆ. ಸೊ ಯಾವ ಒಂದು ಸಿಚುವೇಷನಲ್ಲಿ ನಾವು CRPC ಇಂಪ್ಲಿಮೆಂಟ್ ಆಗೋದನ್ನು ನೋಡ್ಬೋದು ಅಂದರೆ, ಸೊ ಎಕ್ಸಾಂಪಲ್ ಆಗಿ ಇವತ್ತು ಒಂದು ಇಂಡಿವಿಜುವಲ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಜನರಲ್ ಪಬ್ಲಿಕ್ ಇರ್ಬೋದು, ಏನು ಮಾಡ್ಬೋದು ಅಂದರೆ ಅವರು ಮಾಡುವಂಥ ಒಂದು ಇವೆಂಟ್, ಸೊ ಅವ್ರು ನಡೀತಕ್ಕಂಥ ಒಂದು ಆ್ಯಕ್ಟಿವಿಟೀಸು ಅಲ್ಲಿರುವಂಥ ಹ್ಯೂಮನ್ ಲೈಫ್ ಅಥವಾ ಪ್ರಾಪರ್ಟಿಗೆ ಯಾವುದೇ ರೀತಿಯಾದಂಥ ಥ್ರೆಟ್ ಅಥವಾ ಡ್ಯಾಮೇಜನ್ನು ಮಾಡ್ತಾ ಇದ್ದರೆ, ಸೊ ಆ ಒಂದು ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಯೂನಿಯನ್ ಗೌರ್ಮೆಂಟ್ ಇರ್ಬೋದು, ಅವರು ಈ ಒಂದು CRPC ಸೆಕ್ಷನ್ 144ನ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಇಂಪ್ಲಿಮೆಂಟ್ ಮಾಡಿರುವಂತಹ ಕನ್ಸರ್ನ್ ಇರುವಂಥ ಏರಿಯಾನ ಇರುತ್ತಲ್ಲ, ಥ್ರೆಟ್ ಆಗುತ್ತೆ ಅನ್ನೋ ಒಂದು ಏರಿಯಾನಲ್ಲಿ 4 ಅಥವಾ 4ಕ್ಕಿಂತ ಹೆಚ್ಚು ಜನ ಅಲ್ಲಿ ಯಾರು ಗ್ಯಾದರ್ ಆಗಲ್ಲ ಅನ್ನೋದು ಸಹ ಈ ಒಂದು ಲಾ ನಮಗೆ ಹೇಳುತ್ತೆ. ಸೊ ಹಾಗಾಗಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸೆಕ್ಷನ್ 144 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ರಜೌರಿ ಡಿಸ್ಟಿಕ್ ಅನ್ನೋದು ಲೈನ್ ಆಫ್ ಕಂಟ್ರೋಲ್ಗೆ ತುಂಬ ನಿಯರ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಿದ್ರೆ ಲೈನ್ ಆಫ್ ಕಂಟ್ರೋಲ್ ಯಾವ ಕಂಟ್ರಿ ಮಧ್ಯೆ ಇದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮಾಡಬೇಕು. ಜೊತೆಗೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲು ಸಹ ಯಾವ ದೇಶಗಳ ಮಧ್ಯೆ ಇದೆ ಅನ್ನೋದು, ಇವೆರಡರ ಡಿಫ್ರೆನ್ಸನ್ನು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್, ಉತ್ತರಾಖಂಡ್ CM ರಶಸ್ ಟು ಡೆಲ್ಲಿ ಅಮಿಡ್ ಲೀಗಲ್ ಬೈಂಡ್. ಈ ಆರ್ಟಿಕಲ್ನೂ ಸಹ ನಾವು ಜನರಲ್ ಸ್ಟಡೀಸ್ ಟು ಪಾಲಿಟಿ ಸೆಕ್ಷನಲ್ಲಿ ನೋಡ್ಬೋದು. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಯಾವೊಂದು ವಿಷಯವಾಗಿ ಇವರು ಲೀಗಲ್ ಬೈಂಡನ್ನು ಮಾತಾಡ್ತಾ ಇದ್ದಾರೆ ಅಂದರೆ, ಉತ್ತರಾಖಂಡದ ಚೀಫ್ ಮಿನಿಸ್ಟರ್ ಆಗಿರುವ ತೀರಂತ್ ಸಿಂಗ್ ರಾವತ್ ಇವರು CM ಆಗಿ ಏನು ಅಪಾಯಿಂಟ್ ಆಗಿದ್ದಾರಲ್ಲ ಉತ್ತರಾಖಂಡಲ್ಲಿ, ಮೊದಲು MP ಇರ್ತಾರೆ. ಸೊ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ತಾರೆ. ಅದಾದಮೇಲೆ CM ಆಗಿ ಅಪಾಯಿಂಟ್ ಮಾಡಲಾಗುತ್ತೆ. ಇಲ್ಲಿ ಏನು ಕನ್ಸರ್ನ್ ಇದೆ ಅಂತಂದರೆ, ಒಂದು ವ್ಯಕ್ತಿ ಒಂದು ಸ್ಟೇಟ್ಗೆ CM ಆಗಬೇಕಂತಂದರೆ ಡೆಫಿನೆಟ್ಲಿ ಅವರು ಸ್ಟೇಟ್ ಲೆಜಿಸ್ಲೇಚರಲ್ಲಿ ಮೆಂಬರ್ಶಿಪ್ ಇರಬೇಕು.
ಸೊ ಸಿ ಎಮ್ ಆಗಿ ಏನು ಅಪಾಯಿಂಟ್ ಅನ್ನೋ ಆಗಿದ್ದಾರೆ, ಬಟ್ ಅವರು ಯಾವುದೇ ರೀತಿಯಾದಂಥ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಮೆಂಬರ್ಶಿಪ್ ಇಲ್ಲ ಅವ್ರಿಗೆ. ಈ ಒಂದು ಸಂದರ್ಭದಲ್ಲಿ ನಾವು ಕ್ವಶನ್ ಮಾಡಬೇಕಾಗಿರೋ ಥಿಂಗ್ ಏನಂದರೆ, ಯಾವುದೇ ಒಬ್ಬ ವ್ಯಕ್ತಿ ನಾನ್ ಲೆಜಿಸ್ಲೇಟಿವ್ ಮೆಂಬರ್ ಅಂದರೆ ಯಾವುದೇ ಲೆಜಿಸ್ಲೇಚರ್ ಮೆಂಬರ್ಶಿಪ್ ಇಲ್ಲ ಅಂದ್ರೂ ಸಹ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಗೆ ಸಿ ಎಮ್ ಆಗ್ಬೋದಾ ಅನ್ನೋದು ಡೆಫಿನೆಟ್ಲಿ ಆಗ್ಬೋದು. ಇದನ್ನು ಆರ್ಟಿಕಲ್ 164 ಸಬ್ ಕ್ಲಾಸ್ 4 ಅಡಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಬ್ಬ ನಾನ್ ಲೆಜಿಸ್ಲೇಟಿವ್ ಮೆಂಬರು ಸಹ ಸಿ ಎಮ್ ಆಗಬಹುದು, ಆದರೆ ಆ ಒಬ್ಬ ವ್ಯಕ್ತಿ ಈ ಒಂದು ಲೆಜಿಸ್ಲೇಟಿವ್ ಮೆಂಬರ್ಶಿಪ್ಪನ್ನು 6 ಮಂತ್ನಲ್ಲಿ ಏನು ಮಾಡಬೇಕು, ತೋರಿಸ್ಕೋಬೇಕು ಅನ್ನೋದು. ಸೊ ಅವರು ಮೆಂಬರ್ಶಿಪ್ಪನ್ನು ಪಡ್ಕೊಳೋದ್ರ ಮೂಲಕ ಅವರು ತಮ್ಮ ಪದವಿಯನ್ನು, ಚೀಫ್ ಮಿನಿಸ್ಟರ್ ಏನಿರುತ್ತಲ್ಲ ಅದನ್ನು ಕಂಟಿನ್ಯೂಷನ್ ಮಾಡಬಹುದು ಅನ್ನೋದು. ಸೊ ಈ ಒಂದು ಸಿಚುವೇಷನಲ್ಲಿ ತಿರಾನ್ ಸಿಂಗ್ ರಾವತ್ ಇವರಿಗೆ ಕೊಟ್ಟಿರುವಂತಹ ಟಾರ್ಗೆಟ್ಟು ಅಂದರೆ 6 ಮಂತ್ ಅವಧಿ ಏನಿದೆಯಲ್ಲ, ಸೆಪ್ಟೆಂಬರ್ ಒಳಗಡೆ ಎಂಡ್ ಆಗುತ್ತೆ. ಸೊ ಅಷ್ಟರ ಒಳಗಡೆ ಅವರು ಸ್ಟೇಟ್ ಲೆಜಿಸ್ಲೇಚರ್ನ ಮೆಂಬರ್ ಆಗಬೇಕು ಅನ್ನೋದು. ಈ ರೀತಿಯಾಗಿ ಅವರು ವೇಕೆನ್ಸಿನ ಫಿಲ್ ಮಾಡೋದಕ್ಕೋಸ್ಕರ ಎಲೆಕ್ಷನ್ ಕಮಿಷನರು ಬೈಪೋಲ್ ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕು. ಓಕೆ, ಈ ಒಂದು ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕಂದ್ರೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ಸ್ನ ಪ್ರಕಾರ ಈ ಒಂದು ಸೆಕ್ಷನ್ 151A ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಗೌರ್ಮೆಂಟ್ ಇರುತ್ತಲ್ಲ 5 ಇಯರ್ಸ್ ಅದು ಕಾಲಾವಧಿ ಇದೆ ಅಂತಂದರೆ, ಈ ಒಂದು 5 ಇಯರ್ ಕಾಲಾವಧಿಯಲ್ಲಿ ರಿಮೇನಿಂಗ್ ಡೇಸ್ ಏನಿರುತ್ತಲ್ಲ, ರಿಮೇನಿಂಗ್ ಟರ್ಮ್ ಅಂತೀವಲ್ಲ, ಅದು ಮಿನಿಮಮ್ 1 ಇಯರ್ ಅಥವಾ 1 ಇಯರ್ಕಿಂತ ಹೆಚ್ಚಿರಬೇಕು. ಸೊ ಈ ರೀತಿಯಾಗಿ 1 ಇಯರ್ ಕಾಲಾವಕಾಶ ಇನ್ನೂ ಬಾಕಿ ಇದ್ದಾಗ, ಟರ್ಮ್ ಏನು ರಿಮೇನಿಂಗ್ ಇದ್ದಾಗ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಪ್ರಕಾರ ಆ ಒಂದು ಸ್ಟೇಟಲ್ಲಿ ಯಾವ್ಯಾವ ವೇಕೆನ್ಸಿ ಇದೆಯಲ್ಲ ಅವನ್ನು ಫಿಲಪ್ ಮಾಡಲು ಬೈಪೋಲ್ ಎಲೆಕ್ಷನನ್ನು ನಾವು ಕಂಡಕ್ಟ್ ಮಾಡ್ಬೋದು. ಇನ್ನು ಉತ್ತರಾಖಂಡ್ ಸಿಚುವೇಷನಲ್ಲಿ ನಾವು ಬೈಪೋಲ್ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕಂತಂದರೆ ಅಲ್ಲಿ ರಿಮೇನಿಂಗ್ ಕಾಲಾವಧಿ 1 ಇಯರ್ಕಿನೂ ಕಡಿಮೆ ಇದೆ, ಒಂದು ಕನ್ಸರ್ನ್. ಇನ್ನೊಂದಂದರೆ, ಈ ಒಂದು ಪ್ಯಾಂಡಮಿಕ್ನ ಸಿಚುವೇಷನಲ್ಲಿ ಲಾಸ್ಟ್ ಟೈಮ್ ನಾವು 4 ಸ್ಟೇಟಲ್ಲಿ ಮತ್ತು ಲೋಕಲ್ ಗೌರ್ಮೆಂಟಲ್ಲಿ ಎಲೆಕ್ಷನ್ನ ಕಂಡಕ್ಟ್ ಮಾಡಿದಾಗ ಕೋವಿಡ್ ಸ್ಪ್ರೆಡ್ ಜಾಸ್ತಿ ಆಗಿರೋದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಒಂದು ಟೈಮಲ್ಲಿ ಬೈಪೋಲ್ ಎಲೆಕ್ಷನ್ನ ಕಂಡಕ್ಟ್ ಮಾಡೋದು ಚಾನ್ಸಸ್ಗಳು ತುಂಬಾ ಕಡಿಮೆ. ಈ ಒಂದು ಸಿಚುವೇಷನಲ್ಲಿ ಬೈಪೋಲ್ ಎಲೆಕ್ಷನನ್ನು ಕಂಡಕ್ಟ್ ಮಾಡೋದೇ ಅನಿವಾರ್ಯ ಅನ್ನೋದಕ್ಕೆ ಯಾಕೆ ಇನ್ನೊಂದು ಕಾರಣ ಏನಂದರೆ, ಒಂದು ವೇಳೆ ಉತ್ತರಾಖಂಡಲ್ಲಿ ಬೈಕೆಮರಲಿಸಮ್ ಸಿಸ್ಟಮ್ ಇದ್ದಿದ್ರೆ, ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲು ಸಹ ಇದ್ದರೆ ಸಿ ಎಮ್ ಅವ್ರನ್ನ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಮೆಂಬರ್ಶಿಪ್ಪನ್ನು ಕೊಡಿಸಿ ಸಿ ಎಮ್ ಪದವಿನ ಕಂಟಿನ್ಯೂ ಮಾಡೋಂಥ ಚಾನ್ಸಸ್ ಇರುತ್ತೆ. ಆದರೆ ಉತ್ತರಾಖಂಡದಲ್ಲಿ ಯೂನಿಕ್ಯಾಮರಲಿಸಮ್ ಸಿಸ್ಟಮ್ ಇದೆ. ಹಾಗಾಗಿ ನಾವು ಉತ್ತರಾಖಂಡಲ್ಲಿ ಕೇವಲ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಮಾತ್ರ ನೋಡ್ಬೋದಾಗಿದ್ದು, ಈ ಒಂದು ಸಂದರ್ಭದಲ್ಲಿ ಬೈಪೋಲ್ ಎಲೆಕ್ಷನ್ ಕಂಡಕ್ಟ್ ಮಾಡೋದೇ ಒಂದು ಸಿಚುವೇಶನ್ ಆಗಿದೆ. ಆದರೂ ಸಹ ಈ 1 ಇಯರ್ ಕಡಿಮೆ ಇದೆ. ಇಲ್ಲಿ ಈ ಒಂದು ಕಾಲಾವಧಿ ಏನಿದೆಯಲ್ಲ ಉತ್ತರಾಖಂಡದಲ್ಲಿ ಕಡಿಮೆ ಇದ್ದರೂ ಸಹ ಎಲೆಕ್ಷನ್ ಕಮಿಷನ್ ಅವರು ಡಿಸ್ಕ್ರಿಷನರಿ ಪವರಿಂದ ಎಲೆಕ್ಷನನ್ನು ಕಂಡಕ್ಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಹಾಗಿದ್ರೆ ಈ ಒಂದು ಸಿಚುವೇಶನ್ನ ಅನುಸಾರವಾಗಿ ಎಲೆಕ್ಷನ್ ಕಮಿಷನ್ ಅವರು ಯಾವ ರೀತಿಯಾದಂಥ ಡಿಸಿಷನನ್ನು ತೊಗೊತಾರೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂಥ ಒಂದು ಕ್ವಶನ್ ಏನಂದರೆ, ಯಾವ್ಯಾವ ಸ್ಟೇಟ್ಗಳಲ್ಲಿ ಬೈಕೆಮರಲಿಸಮ್ ಸಿಸ್ಟಮ್ ಅವೈಲೇಬಲ್ ಇದೆ ಅನ್ನೋದನ್ನು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಆರ್ಟಿಕಲ್ 164 ಸಬ್ ಕ್ಲಾಸ್ 4 ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿ ಅಂತ ಫೀಚರ್ ಹೇಳುತ್ತೆ. ಮತ್ತು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಸೆಕ್ಷನ್ 151A ಏನು ಹೇಳುತ್ತೆ ಅಂದರೆ, ಯಾವ ಒಂದು ಸಿಚುವೇಷನಲ್ಲಿ ನಾವು ಸ್ಟೇಟ್ ಲೆಜಿಸ್ಲೇಚರಲ್ಲಿ ಇರುವಂಥ ವೇಕೆನ್ಸಿಗಳನ್ನು ಫಿಲ್ ಮಾಡ್ಬೋದು ಅನ್ನೋಂಥ ಕನ್ಸರ್ನನ್ನು ಹೇಳ್ತಾ ಇದೆ ಅಂತ. ಈ ಎಲ್ಲ ಪಾಯಿಂಟ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗೊತ್ತಿದ್ದರೆ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಪುಲ್ಸ್ ಅಪ್ ಗವರ್ಮೆಂಟ್ ಆನ್ ಎಕ್ಸ್ ಗ್ರೇಷಿಯಾ. ಈ ಆರ್ಟಿಕಲನ್ನು ಸಹ ನಾವು ಜನರಲ್ ಸ್ಟಡೀಸ್ ಟು ಗವರ್ನೆನ್ಸ್ ಸೆಕ್ಷನಲ್ಲಿ ತಗೋಬಹುದು. ಈ ಒಂದು ಆರ್ಟಿಕಲ್ನ ಹೈಲೈಟ್ಸನ್ನು ನೋಡೋದಾದರೆ, ಸುಪ್ರೀಂ ಕೋರ್ಟ್ನವರು NDMA ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇವ್ರಿಗೆ ಕೋವಿಡಿಂದ ಇಂಪ್ಯಾಕ್ಟ್ ಆಗಿರೋಂತಹ ವಿಕ್ಟಿಮ್ಸ್ಗೆ, ಯಾವ ಒಂದು ಫ್ಯಾಮಿಲಿನಲ್ಲಿ ಕೋವಿಡಿಂದ ಡೆತ್ ಆಗಿದೆ ಅಲ್ಲ ಅವ್ರಿಗೆ ಎಷ್ಟು ಕಂಪೆನ್ಸೇಷನ್ ಕೊಡಬೇಕು, ಈ ಕಂಪೆನ್ಸೇಷನ್ಗೆ ಸಂಬಂಧಪಟ್ಟಂಥ ರೂಲ್ಸ್ಗಳನ್ನು ತಯಾರು ಮಾಡಲು 6 ವೀಕ್ ಟೈಮ್ ಕೊಟ್ಟಿರ್ತಾರೆ ಸುಪ್ರೀಂ ಕೋರ್ಟ್ನವರು. ಈ ರೀತಿ ಪವರ್ ಏನಿದೆಯಲ್ಲ, ಕಂಪೆನ್ಸೇಷನನ್ನು ಡಿಸೈಡ್ ಮಾಡುವಂಥ ಪವರ್ ಈ NDMA ಅಥಾರಿಟಿಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಡಿಯಲ್ಲಿ ಸಿಕ್ಕಿರುತ್ತೆ. ಸೊ ಇವರು ಏನು ಡಿಸಿಷನ್ ತಗೋತಾ ಇದ್ದಾರೆ ಅಂದರೆ, ಗೌರ್ಮೆಂಟ್ನ ಪರವಾಗಿ ಯಾವ ರೀತಿಯಾದಂಥ ಕನ್ಸರ್ನನ್ನು ತೋರಿಸ್ತಾ ಇದ್ದಾರೆ ಅಂದರೆ, ಈ ಒಂದು ಕೋವಿಡ್ ಕ್ರೈಸಿಸ್ ಏನಿದೆಯಲ್ಲ ಇದು ಕಂಟಿನ್ಯೂಸ್ ಡಿಸಾಸ್ಟರ್ ಇರೋದ್ರಿಂದ ಇಲ್ಲಿ ನಾವು ಕಂಪೆನ್ಸೇಷನ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತು ಫೈನಾನ್ಷಿಯಲ್ ಸಂಬಂಧಪಟ್ಟಂತ ನೋಡಿದಾಗೂ ಸಹ ಫಂಡ್ ಏನಿದೆಯಲ್ಲ ತುಂಬಾ ಕಡಿಮೆ ಆಗ್ತಿದೆ. ಸೊ ಫೈನಾನ್ಷಿಯಲಿಯೂ ಸಹ ಗೌರ್ಮೆಂಟು ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದೆ. ಸೊ ಈ ಒಂದು ಕನ್ಸರ್ನಲ್ಲಿ ಡಿಸೀಸ್ ಆಗಿರುವಂಥ ಫ್ಯಾಮಿಲಿಗೆ ಏನು 4 lakh ಕೊಡಬೇಕು ಅನ್ನೋಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಹಾಕಿದ್ರು. ಸೊ ಅದ್ರ ಬದಲಾಗಿ ಹೋಲಿಸ್ಟಿಕ್ಕಾಗಿ ಎಲ್ಲರಿಗೂ ಹೆಲ್ಪ್ ಆಗೋ ಥರ, ಲೈಕ್ ಇವಾಗ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋದಿರ್ಬೋದು, ಅಥವಾ ಹೆಲ್ತಿಗೆ ಸಂಬಂಧಪಟ್ಟಂತೆ ಫುಡ್ಡು, ಮೆಡಿಸಿನ್, ಈ ಥರ ಎಲ್ಲ ಫೆಸಿಲಿಟೀಸ್ನು ಎಲ್ಲರಿಗೂ ಅವೈಲೇಬಲ್ ಇರೋಂಥ ಇನಿಷಿಯೇಟಿವ್ಸ್ಗಳನ್ನ ತಗೋತೀವಿ ಅನ್ನೋ ಮಾತನ್ನು ಗೌರ್ಮೆಂಟ್ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ಸ್ಟೇಟ್ ಗೌರ್ಮೆಂಟ್ಸ್ನವರು ಇನ್ ಕೇಸ್ ಈ ಒಂದು ಕಂಪೆನ್ಸೇಷನ್ ಫಂಡನ್ನು ಕೊಡಬೇಕನ್ನತ್ತಿದ್ರೆ ಸ್ಟೇಟ್ ಫಂಡ್ ಮುಖಾಂತರ ಅವರು ಕೋವಿಡ್ ಹಿಟ್ ಆಗಿರೋಂಥ ಫ್ಯಾಮಿಲಿಗೆ ಕಂಪೆನ್ಸೇಷನನ್ನು ಕೊಡ್ಬೋದು ಅನ್ನೋ ಮಾತನ್ನು ಸಹ ಸೆಂಟ್ರಲ್ ಗೌರ್ಮೆಂಟ್ನವರು ಹೇಳಿದ್ದಾರೆ.
ಕೊನೆಯದಾಗಿ ಈ ಒಂದು ಆರ್ಟಿಕಲಿಂದ ನಾವು ತಗೋಬೇಕಾಗಿರೋ ಪಾಯಿಂಟ್ ಏನಂದರೆ, ಯಾವುದೇ ಒಂದು ಡಿಸಾಸ್ಟರ್ ಆದಾಗ ಕಂಪೆನ್ಸೇಷನ್ ಕೊಡಬೇಕಾಗುತ್ತಲ್ಲ ಫ್ಯಾಮ್ಲಿಗೆ, ಅದನ್ನು ಯಾರು ಡಿಸೈಡ್ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಇನ್ನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರಿರ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಎಲೆಕ್ಷನ್ ನೋ ಗ್ಯಾರಂಟಿ ಅಗೇನ್ಸ್ಟ್ ಟೈರನಿ ಸೇಸ್ CJI. ಈ ಒಂದು ಆರ್ಟಿಕಲನ್ನು ಜನರಲ್ ಸ್ಟಡೀಸ್ ಟು ಪಾಲಿಟಿ ಸೆಕ್ಷನಲ್ಲಿ ನಾವು ಕನ್ಸಿಡರ್ ಮಾಡಬಹುದಾಗಿದ್ದು, ಆರ್ಟಿಕಲಲ್ಲಿ ಇರುವಂಥ ಹೈಲೈಟ್ಸನ್ನು ನೋಡೋದಾದರೆ ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ಇರುವಂಥ ರಿಲೇಷನನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಈ ಒಂದು ಸ್ಟೇಟ್ಮೆಂಟನ್ನು ನಾವು ಮೇನ್ಸ್ ಆನ್ಸರ್ ರೈಟಿಂಗಲ್ಲೂ ಯೂಸ್ ಮಾಡ್ಬೋದು. ಈ ಆರ್ಟಿಕಲನ್ನು ಹೈಲೈಟ್ಸಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿ 5 ವರ್ಷಕ್ಕೊಮ್ಮೆ ರೂಲರನ್ನು ಸೆಲೆಕ್ಟ್ ಮಾಡೋಂಥ ಅಥಾರಿಟಿ ಪಬ್ಲಿಕಲ್ಲಿರುತ್ತೆ. ಸೊ 5 ವರ್ಷಕ್ಕೊಮ್ಮೆ ನಮಗೊಂದು ಸರ್ತಿ ಚಾನ್ಸ್ ಸಿಗುತ್ತೆ, ನಾವು ಸೆಲೆಕ್ಟ್ ಮಾಡ್ಬೋದು ಅಂತ. ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡಿದ್ರು ಅಂದರೆ ಆಲ್ಮೋಸ್ಟ್ 17 ಸರ್ತಿ ಎಲೆಕ್ಷನ್ ಆದರೂ ಸಹ, ಇಂಡಿಪೆಂಡೆಂಟ್ ಕಂಟ್ರಿ ಇದ್ರೂ ಸಹ ಈ ಒಂದು ರೂಲರ್ಸ್ ಏನಿದಾರಲ್ಲ, ಸೆಲೆಕ್ಟೆಡ್ ರೂಲರ್ ಅಥವಾ ರೂಲ್ ಆಫ್ ಲಾ ಅಥಾರಿಟಿಗಳೇನಿದಾರಲ್ಲ, ಇವರು ಆರ್ಡಿನರಿ ಸಿಟಿಜನ್ ಆಗಿರುವಂತಹ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ. ರೈಟ್ಸ್ ವೈಲೇಷನಲ್ಲಿ ಯಾವ್ಯಾವ ನೋಡ್ಬೋದು ಅಂದರೆ, ಇನ್ಇಕ್ವಾಲಿಟೀಸೂ ಅಷ್ಟೇ ಇದೆ. ಲಾರ್ಜ್ ಸ್ಕೇಲಲ್ಲಿ ಇನ್ಇಕ್ವಾಲಿಟೀಸ್ ನೋಡ್ತಾ ಇದ್ದೀವಿ, ಇಲಿಟ್ರಸಿ ರೇಟು ಅಷ್ಟೇ ಇದೆ, ಬ್ಯಾಕ್ವರ್ಡ್ನೆಸ್ ಇದೆ, ಪಾವರ್ಟಿಯನ್ನು ನೋಡ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ಸ್ಗಳು ಇನ್ನೂ ಇಂಡಿಯಾದಲ್ಲಿ ಇದೆ ಅನ್ನೋದು. ಈ ಒಂದು ಗೌರ್ಮೆಂಟ್ ಪವರನ್ನು ಪ್ರಾಪರ್ ದಾರಿಗೆ ತರಬೇಕಂದ್ರೆ ಜುಡಿಷಿಯರಿಯಲ್ಲಿ ಕಂಪ್ಲೀಟ್ ಫ್ರೀಡಮನ್ನು ಕೊಡಬೇಕು ಅನ್ನೋಂಥ ಕನ್ಸರ್ನನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಸೋಷಿಯಲ್ ಮೀಡಿಯಾನೂ ಸಹ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇದೆ ಡೆಮೋಕ್ರಸಿಯಲ್ಲಿ. ಸೊ ಅವರು ಸಹ ಸೆನ್ಸಿಬಲ್ ಆಗಿ ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಒಂದು ಕನ್ಸರ್ನನ್ನು ಸಹ ಎಂಫಸೈಸ್ ಮಾಡಿದ್ದಾರೆ. ಮುಂದಿನ ಆರ್ಟಿಕಲ್, ಸೆಂಟರ್ಸ್ ಡಿಜಿಟಲ್ ಅಗ್ರಿ ಪ್ರಪೋಸಲ್ ರೇಸ್ ಕನ್ಸರ್ನ್. ಈ ಆರ್ಟಿಕಲನ್ನು ಜನರಲ್ ಸ್ಟಡೀಸ್ ಟು ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನ್ಸಿಡರ್ ಮಾಡೋಣ. ಇನ್ನು ಆರ್ಟಿಕಲ್ನಲ್ಲಿರುವಂಥ ಇನ್ಫಾರ್ಮೇಷನ್ ನೋಡೋದಾದರೆ, ಜೂನ್ 1ನೇ ತಾರೀಕಿಗೆ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಫಾರ್ಮರ್ಸ್ ಡೇಟಾಬೇಸ್ಗೆ ಸಂಬಂಧಿಸಿದಂತೆ ಇಂಡಿಯಾ ಡಿಜಿಟಲ್ ಎಕೋಸಿಸ್ಟಮ್ ಆಫ್ ಅಗ್ರಿಕಲ್ಚರ್ ಅನ್ನುವಂಥ ಒಂದು ಕನ್ಸಲ್ಟೇಷನ್ ಪೇಪರನ್ನು ಪಬ್ಲಿಕ್ ಒಪಿನಿಯನ್ಗೆ ಓಪನ್ ಆಗಿಟ್ಟಿದ್ರು. ಸೊ ಅದರ ಒಂದು ಫೀಡ್ಬ್ಯಾಕನ್ನು ಆಲ್ಮೋಸ್ಟ್ 91 ಗ್ರೂಪ್ಗಳು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಗೌರ್ಮೆಂಟಿಗೆ. ಈ ಫೀಡ್ಬ್ಯಾಕಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಡೇಟಾ ಪ್ರೊಟೆಕ್ಷನ್ ಅನ್ನೋದೇನಿದೆಯಲ್ಲ, ಇದು ಬರೀ ಗೌರ್ಮೆಂಟಿಗೆ ಮಾತ್ರ ರೆಸ್ಟ್ರಿಕ್ಟೆಡ್ ಇರಬೇಕು. ಯಾವುದೇ ರಿಟೇಲ್ ಅಥವಾ ಪ್ರೈವೇಟ್ ಪಾರ್ಟ್ನರ್ಶಿಪ್ಪನ್ನು ತೊಗೋಬಾರ್ದು. ಪ್ರೈವೇಟ್ ಕಾರ್ಪೊರೇಟ್ಗಳನ್ನು ಇದರಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸ್ಬಾರ್ದು. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್, ಅಮೆಝಾನ್ ಮತ್ತು ಪತಂಜಲಿ ಈ ರೀತಿಯಾದಂಥ ಪ್ರೈವೇಟ್ ಪ್ಲೇಯರ್ಸನ್ನು ಅವರು ಇನ್ವಾಲ್ವ್ಮೆಂಟ್ ತೋರಿಸ್ಬಾರ್ದು. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಟೆಕ್ನಾಲಜಿಯನ್ನು ತರೋದು ಇಂಪಾರ್ಟೆಂಟೇ ಆಗುತ್ತೆ, ಆದರೆ ಅದು ಗೌರ್ಮೆಂಟ್ ಅಥಾರಿಟಿಯಲ್ಲಿ ಮಾತ್ರ ಇರಬೇಕು. ಯಾವುದೇ ರೀತಿಯಾದಂತಹ ಪ್ರೈವೇಟ್ ಪ್ಲೇಯರ್ಸ್ ರಿಕ್ವೈರ್ಡ್ ಇಲ್ಲ ಅನ್ನೋದು ಸಹ ಈ ಒಂದು ಗ್ರೂಪ್ಗಳ ಫೀಡ್ಬ್ಯಾಕ್ ಆಗಿದೆ. ಈ ರೀತಿಯಾದಂತಹ ಫಾರ್ಮರ್ಸ್ ಡೇಟಾಬೇಸನ್ನು ಮೇಂಟೈನ್ ಮಾಡೋದ್ರಿಂದ ಫಾರ್ಮರ್ಸಲ್ಲಿರುವಂತಹ ಇಶ್ಯೂಗಳನ್ನು ನಾವು ಯಾವ ರೀತಿಯಾಗಿ ಅಡ್ರೆಸ್ ಮಾಡ್ಬೋದು ಅಂತಂದರೆ, ಫಾರ್ಮರ್ಸ್ ಮೇಲಾಗುವಂತಹ ಎಕ್ಸ್ಪ್ಲಾಟೇಷನನ್ನು ತಡೆಗಟ್ಬೋದು, ಫಾರ್ಮರ್ಸ್ಗೆ ಸಂಬಂಧಪಟ್ಟಂಥ ಡೇಟಾಗಳನ್ನು ಪ್ರೊಟೆಕ್ಟ್ ಮಾಡ್ಬೋದು, ಮತ್ತು ಲ್ಯಾಂಡ್ ರೆಕಾರ್ಡ್ಸ್ಗಳನ್ನು ಪ್ರಾಪರಾಗಿ ಆರ್ಗನೈಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಮಿಸ್ಮ್ಯಾಚಸ್ಗಳನ್ನು ನೋಡಲ್ಲ. ಇನ್ನೊಂದು ಬಿಗ್ಗೆಸ್ಟ್ ಕನ್ಸರ್ನ್ ಏನಂದರೆ, ಎಷ್ಟೋ ಜನ ಕಲ್ಟಿವೇಟ್ ಮಾಡ್ತಾರೆ, ಬಟ್ ಅವ್ರಿಗೆ ಯಾವುದೇ ರೀತಿಯಾದಂಥ ಲ್ಯಾಂಡ್ ಇರಲ್ಲ. ಈ ಲ್ಯಾಂಡ್ಲೆಸ್ ಕಲ್ಟಿವೇಟರ್ ಡೇಟಾಗಳನ್ನು ನಾವು ಮೇಂಟೈನ್ ಮಾಡೋದ್ರಿಂದ ಇವ್ರನ್ನ ಒಂದು ಟಾರ್ಗೆಟ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡಿದಾಗ ಅವ್ರಿಗೆ ಸಂಬಂಧಪಟ್ಟಂಥ ವೆಲ್ಫೇರ್ ಸ್ಕೀಮ್ಗಳನ್ನು ಡಿಸೈನ್ ಮಾಡಬಹುದು ಫ್ಯೂಚರ್ ಡೇಸ್ಗಳಲ್ಲಿ. ಇನ್ನೊಂದು ಕನ್ಸರ್ನ್ ಏನೆಂದರೆ, ಈ ಒಂದು ಪ್ರಪೋಸಲಲ್ಲಿ ಕಾರ್ಪೊರೈಸೇಷನ್ ಆಫ್ ದಿ ಅಗ್ರಿಕಲ್ಚರ್ ಇದಾಗಲೇ ನಾವು ನೋಡಿದ್ವಿ, ಇದನ್ನೇ ಅವರು ಬೇಡ ಅಂತ ಫೀಡ್ಬ್ಯಾಕಲ್ಲಿ ಹೇಳ್ತಾ ಇದ್ದಾರೆ. ಈ ಗ್ರೂಪ್ಗಳು ಅಪೋಸ್ ಮಾಡ್ತಿರೋದೇ ಈ ಒಂದು ಕಾರ್ಪೊರೈಸೇಷನನ್ನು. ಈ ರೀತಿಯಾಗಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು ಗೌರ್ಮೆಂಟ್ ಹತೋಟಿಯಲ್ಲಿ ಇರಬೇಕನ್ನೋದೇ ಈ ಆರ್ಟಿಕಲಲ್ಲಿ ತೋರಿಸಿರುವಂತಹ ಇಂಪಾರ್ಟೆಂಟ್ ಹೈಲೈಟ್ ಆಗಿದೆ. ಇಲ್ಲಿರುವಂತಹ ಎಲ್ಲ ಕನ್ಸರ್ನ್ಸ್ಗಳು ನಮಗೆ ಮೇನ್ಸ್ ಪಾಯಿಂಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ಕ್ವಶನ್ನು ಡಿಜಿಟಲ್ ಅಗ್ರಿಕಲ್ಚರ್ ಮೇಲೆ ಕೇಳಿದಾಗ ಈ ಪಾಯಿಂಟನ್ನು ನಾವು ಮೆನ್ಷನ್ ಮಾಡೋದ್ರಿಂದ ನಿಮ್ಮ ಆನ್ಸರ್ಗೆ ಹೆಚ್ಚು ಮಾರ್ಕ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಮುಂದಿನ ಆರ್ಟಿಕಲ್, ಇಂಡಿಯಾ ಫ್ಲಾಗ್ಸ್ ಗ್ರೀನ್ ಪಾಸ್ ಇಶ್ಯೂ. ಇಂಟರ್ನ್ಯಾಷನಲ್ ರಿಲೇಷನ್ ಜನರಲ್ ಸ್ಟಡೀಸ್ 2ನಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಈ ಒಂದು ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನಲ್ಲಿ ಯುರೋಪಿಯನ್ ಯೂನಿಯನ್ ಅವರು ಡಿಜಿಟಲ್ ಕೋವಿಡ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾ ಇದ್ದಾರೆ. ಇದನ್ನೇ ನಾವು ಗ್ರೀನ್ ಪಾಸ್ ಅಂತ ಕರಿತೀವಿ. ಈ ಗ್ರೀನ್ ಪಾಸ್ಗೆ ಸಂಬಂಧಪಟ್ಟಂಥ ಇಶ್ಯೂ ಏನಂತಂದರೆ, ಯುರೋಪಿಯನ್ ಯೂನಿಯನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ಅಸ್ಟ್ರಾಝೆಂಕಾ ಅನ್ನೋದು ಯುರೋಪಿಯನ್ಲಿ ತಯಾರಾಗುವಂಥ ವ್ಯಾಕ್ಸಿನ್, ಇದನ್ನು ಯಾರು ತೊಗೊತಾರಲ್ಲ ಅವರು ಮಾತ್ರ ಯುರೋಪಿಯನ್ ಯೂನಿಯನ್ನಲ್ಲಿರುವಂಥ ಕಂಟ್ರಿಗಳಿಗೆ ವಿಸಿಟ್ ಮಾಡ್ಬೋದು ಅಂತ. ಒಂದು ವೇಳೆ ನಾವು ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ತೊಗೊಂಡಿದ್ರೆ ನಮ್ಗೆ ಅಲ್ಲಿ ಹೋಗೋಂಥ ಚಾನ್ಸಸ್ ಇರಲ್ಲ. ಸೊ ಈ ಒಂದು ಕನ್ಸರ್ನ್ಗೆ, ಈ ಒಂದು ರೂಲ್ಸ್ಗೆ ನಮ್ಮ ಇಂಡಿಯಾದವರು ರಿಸಿಪ್ರೋಕಲ್ ಆಗಿ ರಿಸ್ಟ್ರಿಕ್ಷನ್ ಏನಾಗ್ತಾ ಇದ್ದಾರೆ ಅಂತಂದರೆ, ಯುರೋಪಿಯನ್ ಯೂನಿಯನ್ನಲ್ಲಿರುವಂತಹ ಮೆಂಬರ್ ಕಂಟ್ರೀಸ್ಗಳು ಒಂದು ವೇಳೆ ಭಾರತಕ್ಕೆ ಎಕ್ಸಂಪ್ಷನ್ ಕೊಟ್ಟರೆ, ಎಕ್ಸಂಪ್ಷನ್ ಇನ್ ದ ಸೆನ್ಸ್ ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಹಾಕ್ಕೊಂಡ್ರೂ ಸಹ ನಮಗೆ ಎಂಟ್ರಿ ಕೊಡಲು ಅವಕಾಶ ಕೊಟ್ಟರೆ, ಆ ದೇಶದಿಂದ ನಮ್ಮ ದೇಶಕ್ಕೆ ಬರೋಂಥ ಇಮಿಗ್ರೆಂಟ್ಸ್ಗೆ ನಾವು ಯಾವುದೇ ರೀತಿಯಾದಂಥ ಕ್ವಾರಂಟೈನ್ ರೂಲ್ಸ್ ಏನಿರುತ್ತಲ್ಲ ಎಂಟ್ರಿ ಹೊಡೆದಾಗ ಅದನ್ನು ಫಾಲೋ ಮಾಡಲ್ಲ ಅನ್ನೋಂಥ ಒಂದು ಮಾತನ್ನು ಇಂಡಿಯಾದವರು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ
ಈ ಕೋವ್ಯಾಕ್ಸಿನ್ ಅನ್ನೋದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದಾಗಲೇ ರೆಕಗ್ನೈಸ್ ಮಾಡಿದೆ. ಸೊ ಈ ರೀತಿಯಾಗಿ ಹಾಕುವಂಥ ರಿಸ್ಟ್ರಿಕ್ಷನ್ಸ್ ಏನಿದೆಯಲ್ಲ, ಕಂಪಲ್ಸರಿ ನಾವು ಯುರೋಪಿಯನ್ ವ್ಯಾಕ್ಸಿನನ್ನೇ ತಗೋಬೇಕು ಅನ್ನೋದು, ಇದು ತುಂಬ ಡಿಸ್ಕ್ರಿಮಿನೇಷನ್ ರೂಲ್ಸ್ ಆಗುತ್ತೆ ಅನ್ನೋಂತಹ ಮಾತನ್ನು ಸಹ ಇಂಡಿಯನ್ ಗೌರ್ಮೆಂಟು ವ್ಯಕ್ತಪಡಿಸಿದೆ. ಮುಂದಿನ ಆರ್ಟಿಕಲ್, ಬಿಗ್ ಟೆಕ್ ಫರ್ಮ್ ಶುಡ್ ಬಿ ಅಕೌಂಟೇಬಲ್. ಈ ಆರ್ಟಿಕಲನ್ನು ಜನರಲ್ ಸ್ಟಡೀಸ್ ಟು ಗವರ್ನೆನ್ಸ್ ಹಾಗೂ ಕೆಲವು ಪಾಯಿಂಟ್ಸ್ಗಳನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನ್ಸಿಡರ್ ಮಾಡುವುದಾಗಿದೆ. ಈ ಒಂದು ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನನ್ನು ನೋಡಿದಾಗ ಭಾರತದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗಿರುವಂತಹ ಜೈಶಂಕರ್ ಅವರು ರೀಸೆಂಟಾಗಿ ಗ್ಲೋಬಲ್ ಫೋರಮ್ 2021 ಅನ್ನುವಂಥ ಒಂದು ಕಾನ್ಫರೆನ್ಸಲ್ಲಿ ಅಟೆಂಡ್ ಆಗಿದ್ದರು. ಈ ಒಂದು ಕಾನ್ಫರೆನ್ಸಲ್ಲಿ ಜೈಶಂಕರ್ ಅವರು ಸೋಷಿಯಲ್ ಮೀಡಿಯಾದ ರೋಲ್ ಯಾವ ಥರ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಒಂದು ಪ್ರಜಾಪ್ರಭುತ್ವ ಕಂಟ್ರಿನಲ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿರುವಂಥ ಜನತೆಯ ಒಪಿನಿಯನನ್ನು ಬಿಲ್ಡ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾ ಇದೆ. ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಿರುವಂತಹ ಒಂದು ಪವರು ಅದು ರೆಸ್ಪಾನ್ಸಿಬಲ್ ಇಲ್ಲ, ಅಂದರೆ ಪವರ್ ಏನೋ ಇದೆ ಬಟ್ ಅದು ರೆಸ್ಪಾನ್ಸಿಬಲ್ ಇಲ್ಲ. ಅದಕ್ಕಾಗಿ ಈ ಒಂದು ಸೋಷಿಯಲ್ ಮೀಡಿಯಾನ ನ್ಯಾಷನಲ್ ಲಾ ಒಳಗೆ ತರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಈ ರೀತಿಯಾಗಿ ನ್ಯಾಷನಲ್ ಲಾನಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಈ ಸೋಷಿಯಲ್ ಮೀಡಿಯಾ ರೆಸ್ಪಾನ್ಸಿಬಲ್ ಇರುತ್ತೆ, ಅದ್ರ ಜೊತೆಗೆ ಅಕೌಂಟೇಬಲ್ ಆಗೂ ಇರುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲಲ್ಲಿ ಕೋರ್ ಇನ್ಫಾರ್ಮೇಷನ್ ಏನಿದೆಯಲ್ಲ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತ ನಮಗೆ ಗೊತ್ತಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಕ್ಯಾಬಿನೆಟ್ ಕ್ಲಿಯರ್ ವಯಾಬಿಲಿಟಿ ಗ್ಯಾಪ್ ಫಂಡ್ ಫಾರ್ ಭಾರತ್ನೆಟ್. ಈ ಆರ್ಟಿಕಲನ್ನು ಜನರಲ್ ಸ್ಟಡೀಸ್ ಟು ಗವರ್ನೆನ್ಸ್ ಸೆಕ್ಷನಲ್ಲಿ ನಾವು ಕನ್ಸಿಡರ್ ಮಾಡೋಣ. ಈ ಆರ್ಟಿಕಲಲ್ಲಿ ನಮಗೆ ಭಾರತ್ನೆಟ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಹೊಸ ಇನ್ಫಾರ್ಮೇಷನ್ ಏನು ಸಿಗ್ತಾ ಇದೆ ಅಂತಂದರೆ, ಮೊದಲು ಈ ಭಾರತ್ನೆಟ್ ಪ್ರೋಗ್ರಾಮನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಕೊಲಾಬರೇಟಿವಲ್ಲಿ ಮಾಡ್ತಿದ್ರು. ಆದರೆ ಈ ಒಂದು ಸ್ಟ್ರಾಟಜಿ ಪ್ರಕಾರ, ಹೊಸ ಸ್ಟ್ರಾಟಜಿ ಪ್ರಕಾರ ಕೇವಲ ಗೌರ್ಮೆಂಟ್ ಅಷ್ಟೇ ಅಲ್ಲದೆ ಪ್ರೈವೇಟ್ ಇಂಡಿವಿಜುವಲ್ ಸಹ ಈ ಒಂದು ಪ್ರೋಗ್ರಾಮಲ್ಲಿ ಪಾರ್ಟ್ ತಗೋಬೋದು ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಗೂ ಸಹ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಇವರನ್ನು ನಾವು ಬಿಡ್ಡಿಂಗ್ ಪ್ರೊಸೆಸ್ನ ಮುಖಾಂತರ ಸೆಲೆಕ್ಟ್ ಮಾಡಲಾಗುತ್ತೆ. ಸೊ ಈ ರೀತಿಯಾಗಿ ನಾವು ಪ್ರೈವೇಟ್ ಪ್ಲೇಯರ್ಸನ್ನು ಈ ಒಂದು ಪ್ರೋಗ್ರಾಮಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಯಾವುದೇ ಒಂದು ಸ್ಕಿಲ್ ಅಪ್ಗ್ರೇಡೇಷನ್ ಆಗಲಿ ಅಥವಾ ಆಪ್ರೇಷನನ್ನು ಈಸಿಯಾಗಿ ಕಂಡಕ್ಟ್ ಮಾಡಲು ಹೆಲ್ಪ್ ಆಗುತ್ತೆ ಅನ್ನೋಂಥ ಕನ್ಸರ್ನು. ಇದರಿಂದ ಈ ಭಾರತ್ ನೆಟ್ ಅನ್ನೋಂಥ ಪ್ರೋಗ್ರಾಮು ಎಲ್ಲ ಇನ್ಹ್ಯಾಬಿಟೆಡ್ ವಿಲೇಜಸ್ಗೂ ಸಹ ಈಸಿಯಾಗಿ ರೀಚ್ ಆಗುತ್ತೆ ಹಾಗೂ ಡಿಜಿಟಲ್ ಇಕ್ವಾಲಿಟಿ ಅನ್ನೋದನ್ನು ಅಚೀವ್ ಮಾಡಲು ಈ ಒಂದು ಪ್ರೋಗ್ರಾಮು ಹೆಲ್ಪ್ ಆಗುತ್ತೆ ಅನ್ನೋಂಥ ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಆರ್ಟಿಕಲಿಂದ ನಮಗೆ ಗೊತ್ತಾಗಿರಬೇಕಾದ್ರೆ ಭಾರತ್ ನೆಟ್ ಪ್ರಾಜೆಕ್ಟ್ ಅಂದರೆ ಏನು, ಈ ಸ್ಕೀಮ್ನ ಇಂಪಾರ್ಟೆನ್ಸ್ ಏನಿದೆ. ಸೊ ಮೇನಾಗಿ ಈ ಒಂದು ಭಾರತ್ ನೆಟ್ ಪ್ರಾಜೆಕ್ಟಲ್ಲಿ ಅಥವಾ ಸ್ಕೀಮಲ್ಲಿ ಇ ಗವರ್ನೆನ್ಸನ್ನು ಪ್ರತಿಯೊಂದು ರೂರಲ್ ಏರಿಯಾಗೆ, ನಮ್ಮ ದೇಶದಲ್ಲಿರುವಂಥ ಎಲ್ಲ ವಿಲೇಜ್ಗಳಿಗೂ ಸಹ ಇ ಗವರ್ನೆನ್ಸ್ ಸರ್ವಿಸನ್ನು ಕೊಡೋದು. ಅಂದರೆ ಇ ಹೆಲ್ತ್ ಆಗಿರ್ಬೋದು, ಇ ಎಜುಕೇಷನ್ ಆಗಿರ್ಬೋದು, ಅಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇರುತ್ತಲ್ಲ ಪ್ರತಿಯೊಂದು ವಿಲೇಜಲ್ಲಿ ಸ್ಟ್ರಾಂಗ್ ಮಾಡೋದೇ ಮೇನ್ ಆಬ್ಜೆಕ್ಟಿವ್ ಆಗಿದೆ. ಈ ಒಂದು ಭಾರತ್ ನೆಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವೇ ಮೆನ್ಷನ್ ಮಾಡಿ. ಇವತ್ತಿನ ಒಂದು ಕ್ವಶನನ್ನು ನಾವು ಜುಡಿಷಿಯಲ್ ರಿವ್ಯೂ ಮೇಲೆ ಕೊಡಲಾಗಿದ್ದು. ಈ ಒಂದು ಕ್ವಶನ್ನು ಆಲ್ರೆಡಿ UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಕೇಳಿದೆ. ಸೊ ಈ ಕ್ವಶನ್ಗೆ ಏನು ಆನ್ಸರ್ ಇದೆ ಅನ್ನೋದನ್ನು ನೀವು ಕರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನೀವು ಇವತ್ತು ಇನ್ನೊಂದು ಥಿಂಗ್ ಮಾಡಬೇಕಾಗಿರೋದು ಏನಂತಂದರೆ, ಇವಾಗ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ CMನ ಯಾವ ರೀತಿಯಾಗಿ ಎಲೆಕ್ಟ್ ಮಾಡಲಾಗುತ್ತೆ ಹಾಗೂ ಜುಡಿಷಿಯರಿ ಫಂಕ್ಷನ್ಸ್ಗಳು ಎಕ್ಸಿಕ್ಯೂಟಿವ್ ರಿಲೇಷನಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನು ಡೀಟೇಲಾಗಿ ನೀವು ಲಕ್ಷ್ಮೀಕಾಂತನ ತೆಗೆದುಬಿಟ್ಟು ಒಂದು ಸರ್ತಿ ರಿವೈಸ್ ಮಾಡಿ. ಸೊ ಇದರಿಂದ ನಿಮಗೆ ಹೆಚ್ಚು ಟೈಮಲ್ಲಿ ನೆನಪಿರಲು ಸಾಧ್ಯ ಆಗುತ್ತೆ. ನೀವು ಯಾವಾಗಲೂ ಕರೆಂಟ್ ಅಫೇರ್ಸ್ನ ಓದಿದಾಗ ಯಾವ ರೀತಿಯಾಗಿ ನೀವು ಸ್ಟ್ಯಾಟಿಕ್ಕಿಗೆ ಕನೆಕ್ಟ್ ಮಾಡ್ತಾ ಓದ್ತಿರಲ್ಲ, ಇದರಿಂದ ನಿಮಗೆ ಈಸಿಯಾಗಿ ರೀಕಾಲ್ ಮಾಡಿಕೊಂಡು ಕರೆಕ್ಟ್ ಆನ್ಸರ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.